ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಪೇಡ್ ಕ್ಲಾಸಿನ ಸ್ಟೂಡೆಂಟ್ ಆದ ಪವನ್ ಕುಮಾರ್ ಅವರ ಸಕ್ಸಸ್ ಸ್ಟೋರಿಯನ್ನ ನೋಡಲಿದ್ದೇವೆ. ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ನ ಪೇಡ್ ಕ್ಲಾಸಸ್ ಅವರ ಪ್ರಿಪರೇಷನ್ ಅಲ್ಲಿ ಯಾವ ರೀತಿ ಹೆಲ್ಪ್ ಆಯಿತು ಅನ್ನೋದನ್ನ ನೋಡೋಣ. ಅದೇ ರೀತಿ ನಮ್ಮ ಹೊಸ ಬ್ಯಾಚ್ ಕೆಸೆಟ್ ಮತ್ತು ನೆಟ್ ಪ್ರಿಪರೇಷನ್ ಮಾಡ್ತಾ ಇರೋರಿಗೆ 1ನೇ ಜನವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ತುಂಬಾ ಜನ ಆಲ್ರೆಡಿ ಅಡ್ಮಿಷನ್ ಮಾಡಿದೀರಾ. ಇನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಮ ಒಂದು 2026 ಅನ್ನ ಒಂದು ಇಂಪಾರ್ಟೆಂಟ್ ಇಯರ್ ಅಥವಾ ಸಕ್ಸಸ್ಫುಲ್ ಇಯರ್ ನಿಮ್ಮ ಒಂದು ಲೈಫ್ ಅಲ್ಲಿ ಮಾಡ್ಕೊಳ್ಬೇಕು ಅಂತ ಯಾರಿಗೆ ಆಸೆ ಇದೆ, ಅದರಲ್ಲಿ ನಮ್ಮ ಕುಲಕರ್ಣಿ ಕಾಮರ್ಸ್ ಕ್ಲಾಸ್ ನಿಮಗೆ 100% ನಿಮ್ಮ ಪ್ರಿಪರೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೇನೆ. ಹೀಗಾಗಿ ನಿಮಗೆ ಕೆಸೆಟ್ ಮತ್ತೆ ನೆಟ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ. ಹಾಗಾದ್ರೆ ಬನ್ನಿ ಪವನ್ ಕುಮಾರ್ ಅವರ ಸ್ಟೋರಿಯನ್ನ ಅವರ ಬಾಯಿಂದಲೇ ಕೇಳೋಣ. My name is Pawan Kumar. I have cleared the KSET exam 2025 21st November. ನಾನು KSET ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ಕುಲಕರ್ಣಿ ಪೇಡ್ ಕ್ಲಾಸಸ್. ನಾನು ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಅಥವಾ KSET ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವರ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಾ ಇರಬೇಕಾದ್ರೆ ನನಗೆ ಇವರು 2-3 ವಿಡಿಯೋ ನೋಡಿದೆ. ಇವರ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಅಥವಾ ಇವರ ಈಜಿ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇವರ ನೋಟ್ಸ್ಗಳಾಗಿರ್ಬೋದು, ಅಥವಾ ಇವ್ರು ಪೇಡ್ ಕ್ಲಾಸಸ್ಗೆ ಜಾಯ್ನ್ ಆದರೆ ನಾನು ಬೇಗ ಕ್ಲಿಯರ್ ಮಾಡ್ಕೋಬೋದು ಅಂದ್ಕೊಂಡೆ. ಅದೇ ರೀತಿ ಕ್ಲಿಯರು ಮಾಡಿಕೊಂಡೆ. ಮತ್ತು ಇವರು ಪ್ರಾಪರ್ ನೋಟ್ಸ್ಗಳಾಗಿರ್ಬೋದು, ಈಜಿ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಇವರು ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇವರು ಇದನ್ನು ಕೊಡ್ತಾಯಿದ್ರು, ನೋಟ್ಸ್ ಕೊಡ್ತಾಯಿದ್ರು ಮತ್ತು ಈಜಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ರು. ನಾನು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಗುರಿ ಎಷ್ಟೇ ದೂರ ಇದ್ದರೂ ಇವರಂಥ ಮಾರ್ಗದರ್ಶಕರಿದ್ದರೆ ನಾವು ಬೇಗ ರೀಚ್ ಮಾಡ್ಬೋದು ಅಂತ ಒಂದು ಅರ್ಥವಾಯಿತು. ಅದರಿಂದ ನನ್ನ KSET ಎಕ್ಸಾಮ್ ಕ್ಲಿಯರ್ ಆಯಿತು. ಇವರ ಕನ್ಸಿಸ್ಟೆನ್ಸಿ, ಹಾರ್ಡ್ ವರ್ಕು ಮತ್ತು ಇವರ ಮೋಟಿವೇಶನ್ ಆಗಿರ್ಬೋದು, ಎವ್ರಿ ಸ್ಟೆಪ್ ಕೂಡ ಇವರು ನಮಗೆ ಮೋಟಿವೇಶನ್ ಮಾಡ್ತಾಯಿದ್ರು. ಮತ್ತು ಇವರು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾಯಿದ್ರು. ಇವರು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾಯಿದ್ರು. ಟೋಟಲ್ ಎಲ್ಲ ಚಾಪ್ಟರ್ ವೈಸು 200 ಕ್ವಶನ್ಸ್ ಆಗಿರ್ಬೋದು, 300 ಕ್ವಶನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ಮಾಡ್ತಾಯಿದ್ರು. ಇವರು ಯಾವ ರೀತಿ ಹೇಳಿದ್ರು ಪೇಡ್ ಕ್ಲಾಸಸ್ ಬಗ್ಗೆ ಅದೇ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಇವರು ಯಾವ ರೀತಿ ಹಿಂದಿನ ದಿನ ನಮಗೆ ಕ್ಲಾಸ್ ತಗೋತೀನಿ ಅಂತ ಮೆಸೇಜ್ ಆಗ್ತಾಯಿದ್ರು, ಅದೇ ರೀತಿ ತಗೊಂಡಿದ್ರು. ಅಥವಾ 8 ಚಾಪ್ಟರ್ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು, ಅದೇ ರೀತಿ ಮುಗಿಸ್ಕೊಟ್ರು. ಅಥವಾ ಇದರಿಂದ ಇವರ ಈಜಿ ಕೀ ಪಾಯಿಂಟ್ಸ್ ಬೇರೆ ಕೊಡ್ತಾಯಿದ್ರು ಲಾಸ್ಟಲ್ಲಿ. ಅದರಿಂದ ಇದು ತುಂಬ ಹೆಲ್ಪ್ ಆಗ್ತಾಯಿತ್ತು. ಅದರಿಂದ ನನ್ನ KSET ಎಕ್ಸಾಮ್ ಕ್ಲಿಯರ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಇವ್ರಿಗೆ ಒಂದ್ಸಲ ಥ್ಯಾಂಕ್ ಯು ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್. ನೋಡಿದ್ರಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ಪವನ್ ಕುಮಾರ್ ಅವರು ಯಾವ ರೀತಿ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅನ್ನ ನಂಬಿದ್ರಿಂದ ಇವತ್ತು ಅವರ ಡ್ರೀಮ್ ಏನಾಗಿದೆ ಕಂಪ್ಲೀಟ್ ಆಗಿದೆ, ಅಥವಾ ಅವರ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೂ ಕೂಡ 2026ರಲ್ಲಿ ನಿಮ್ಮ NET ನೆಟ್ ಅಥವಾ KSET ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂತಹ ಕನಸಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ.